ವೀಕ್ಷಕರೇ, ರಾಜ್ಯ ಸರ್ಕಾರ ತನ್ನ 2 ವರ್ಷದ ಸಾಧನೆಯ ಸಮಾವೇಶ ಮಾಡಲು ಮುಂದಾಗಿರುವ ವಿಚಾರಕ್ಕೆ ತುಮಕೂರು ಗ್ರಾಮಾಂತರ ಬಿಜೆಪಿ ಹಾಗೂ ನಗರ ಶಾಸಕರಾದ ಸುರೇಶ್ ಗೌಡ ಹಾಗೂ ಜ್ಯೋತಿ ಗಣೇಶ್ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಇಂದು ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಉಭಯ ಶಾಸಕರು ರಾಜ್ಯ ಸರ್ಕಾರದ ಆಡಳಿತದ ವಿರುದ್ಧ ಹಿಗ್ಗಾಮುಗ್ಗಾ ವಾಗ್ದಾಳಿ ನಡೆಸಿದರು. ಇದೊಂದು ದಿವಾಳಿ ಸರ್ಕಾರ, ಬಿಟ್ಟಿ ಭಾಗ್ಯ ಜಾರಿಗೊಳಿಸಿ ಅಭಿವೃದ್ಧಿ ಶೂನ್ಯವಾಗಿಸಿದ್ದು, ಇವರ 2 ವರ್ಷದ ಸಾಧನೆ ಅಂದರೆ ಬಿಟ್ಟಿ ಭಾಗ್ಯ ಜಾರಿಗೊಳಿಸಿದ್ದು, ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡಿದ್ದು ಎಂದು ಆರೋಪಿಸಿದರು. ಮುಂದುವರೆದು ಮಾತನಾಡಿದ ಶಾಸಕರು, ಯಾವುದೇ ಶಾಶ್ವತ ಯೋಜನೆಗಳನ್ನು ಜಾರಿಗೆ ತಂದಿಲ್ಲ, ಇದೊಂದು ಸಿದ್ದರಾಮಯ್ಯ ನೇತೃತ್ವದ ಡ್ರಾಮಾ ಕಂಪನಿ ಎಂದು ಜರಿದರು. ಇದೇ ವೇಳೆ ಶಾಸಕ ಸುರೇಶ್ ಗೌಡ, ತುಮಕೂರು ನಗರಕ್ಕೆ ಮೆಟ್ರೋ ರೈಲ್ವೆ ಯೋಜನೆ ಜಾರಿಗೆ ನಿಮ್ಮ ಪಕ್ಷದ ಸಂಸದರೇ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಅನ್ನೋ ಮಾತಿಗೆ ಸರಿಯಾಗಿ ಟಾಂಗ್ ಕೊಟ್ರು. ಹಾಗಾದ್ರೆ ಶಾಸಕರುಗಳು ಏನೇನು ಮಾತನಾಡಿದ್ದಾರೆ ಅನ್ನೋದನ್ನ ನೀವೇ ನೋಡಿ. ಇವರ ಸಾಧನೆ ಪತ್ರಿಕಾ ಜಾಹೀರಾತಿಗೆ ಸೀಮಿತ. ಸಿದ್ದರಾಮಯ್ಯ ಸರ್ಕಾರ ಬಂದು 2 ವರ್ಷ ಆಗಿದೆ. ಸರ್ಕಾರ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ 2 ವರ್ಷದ ಸಾಧನೆ ಅಂತ ಹೇಳಿ ಇವತ್ತು ಬಳ್ಳಾರಿ ಹೊಸಪೇಟೆ ಒಂದು ಕಾರ್ಯಕ್ರಮವನ್ನು ಕೂಡ ಅವರು ಹಮ್ಮಿಕೊಂಡಿದ್ದಾರೆ. ಅವರ ಸಾಧನೆ ನಾನು ನಮ್ಮ ಪತ್ರಿಕಾ ಮಾಧ್ಯಮದವರಿಗೆ ವಿನಂತಿ ಮಾಡೋದಿಷ್ಟೇ, ಈ ಸರ್ಕಾರ 2 ವರ್ಷ ತುಂಬಿಸಿದೆ. 2 ವರ್ಷದಲ್ಲೂ ಕೂಡ ನಾವು ಪತ್ರಿಕೆ ಜಾಹೀರಾತಿನಲ್ಲಿ ಬಿಟ್ಟರೆ ಈ ಸರ್ಕಾರದ ಬಂಡವಾಳ ಪತ್ರಿಕಾ ಜಾಹೀರಾತನ್ನು ಭಾಳ ಜೋರಾಗಿ 2 ದಿವಸದಿಂದಲೂ ನಾವು ನೋಡಿದ್ದೇವೆ. ಆ ಜಾಹೀರಾತಿನಲ್ಲಿ ಬರೀ ಭಾಗ್ಯಗಳನ್ನು ಬಿಟ್ಟರೆ, 5 ಪಂಚ ಗ್ಯಾರಂಟಿಗಳ ಯೋಜನೆಗಳನ್ನು ಬಿಟ್ಟರೆ ಯಾವುದೇ ಒಂದು ಜನಪರ ಯೋಜನೆಗಳನ್ನು, ಶಾಶ್ವತವಾಗಿರುವಂಥ ಯೋಜನೆಗಳನ್ನು, ನೀರಾವರಿ ಯೋಜನೆಗಳನ್ನು ಈ ಸರ್ಕಾರ ಒಂದು ಘೋಷಣೆಗಳನ್ನು ಮಾಡಿಲ್ಲ. ತನ್ನ ಜಾಹೀರಾತಲ್ಲೂ ಕೂಡ ಹೇಳ್ಕೊಂಡಿಲ್ಲ. ಬರೀ ಭಾಗ್ಯಗಳ ಸರ್ಕಾರ. ಇದು ಸರ್ಕಾರ ಬಂದಾಗಲಿಂದ ಬರೀ ಭಾಗ್ಯಗಳ, ಬಿಟ್ಟಿ ಭಾಗ್ಯಗಳು ಹೇಳಿಕೆ ಕೊಟ್ಟಿರುವಂಥದ್ದು ಜಾಹೀರಾತನ್ನು ನಾವು ನೋಡಿದ್ದೇವೆ. ಬರೀ ಕಿತ್ತಾಟ, ಹೊಡೆದಾಟ ಕಾಣ್ತಾ ಇದೆ. 4 ಲಕ್ಷ ಕೋಟಿ ಬಡ್ಜೆಟ್ ಅನ್ನು ಮಂಡಿಸಿದ್ದಾರೆ. ಆ ಬಡ್ಜೆಟ್ ಅಲ್ಲಿ 50,000 ಕೋಟಿಯನ್ನ ಇದಕ್ಕಾಗಿ ಮೀಸಲಾಗಿಟ್ಟವ್ರೆ. ಯಾವುದಕ್ಕೆ? ಭಾಗ್ಯಗಳಿಗೆ. ನೀವು ಬಂದ್ರೆ ಯಾವ್ದಾದ್ರು ಒಂದು ನೀರಾವರಿ ಯೋಜನೆಗೆ ಹೇಳಿಲ್ಲ, ಯಾವ್ದಾದ್ರು ಬಡವರಿಗೆ ಮನೆ ಕೊಟ್ಟಿದೀವ, ಇಷ್ಟು ಲಕ್ಷ ಮನೆ ಕೊಟ್ಟಿದೀವ ಹೇಳಿಲ್ಲ, ಇಷ್ಟು ಶಾಲೆಗಳನ್ನ ಕಟ್ಟಿದೀವ ಹೇಳಿಲ್ಲ. ನೀರಾವರಿ ಯೋಜನೆ ಆಗಲಿ, ಶಾಲೆಗಳಾಗಲಿ, ಮತ್ತೆ ಬಡವರ ಮನೆಗಳಾಗಲಿ, ಯಾವುದೇ ಯೋಜನೆಗಳನ್ನು ಇವರು ಜಾಹೀರಾತಲ್ಲಿ ಇದುವರೆಗೂ ಕೂಡ ಪ್ರಕಟ ಮಾಡಿಲ್ಲ. ಅಂದರೆ ಈ ಸರ್ಕಾರ ಶೂನ್ಯ ಅಭಿವೃದ್ಧಿಯ ಕಡೆ ಕೊಂಡೋಗುವಂಥ ಒಂದು ಸರ್ಕಾರ. ಇದು ಬಿಟ್ಟಿ ಭಾಗ್ಯದ ಸರ್ಕಾರ ಆಗಿದೆ ಹೊರತು ಜನಪರ ಯೋಜನೆಗಳನ್ನು ಒಂದೂ ಕೂಡ ಘೋಷಣೆ ಮಾಡಿಲ್ಲ. ಮೊನ್ನೆ ಜಮೀರ್ ಅಹಮದ್ ಖಾನ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಇದು ಸಿದ್ದರಾಮಯೋತ್ಸವ ಅಂತ ಹೇಳೋರು. ಅಂದರೆ ಈ ಸರ್ಕಾರ ಬಂದಾಗಲಿಂದನೂ ಕೂಡ ಸಿದ್ದರಾಮೋತ್ಸವ ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಅಧ್ಯಕ್ಷರಿಗೆ ಏನು ಕೆಲಸ, ಕಾಂಗ್ರೆಸ್ನವ್ರಿಗೆ ಏನು ಕೆಲಸ? ಅಂದರೆ ಈ ಸರ್ಕಾರ ಬಂದಾಗಲಿಂದನೂ ಬರೀ ಕಿತ್ತಾಟ, ಅಧಿಕಾರದ ದಾಹಕ್ಕೋಸ್ಕರ ಹೊಡೆದಾಟ, ಕಿತ್ತಾಟಗಳನ್ನೇ ನಾವು ಈ ಸರ್ಕಾರದ ಒಂದು ಸ್ಥಿತಿಯನ್ನು ನಾವು ನೋಡ್ತಾ ಇದ್ದೇವೆ. 90% MLAಗಳು ಭ್ರಷ್ಟ ಸರ್ಕಾರ ಅಂತಿದ್ದಾರೆ. ಜ್ಯೋತಿ ಗಣೇಶ್ ಅವರು ಹೇಳ್ತಿದ್ದಾರೆ, 90% MLAಗಳು ಈ ಸರ್ಕಾರ ಭ್ರಷ್ಟ ಸರ್ಕಾರ, ಅಭಿವೃದ್ಧಿ ಇಲ್ಲದ ಸರ್ಕಾರ. ಈ ಸರ್ಕಾರದಲ್ಲಿ ನಾವೇನು ಮಾತಾಡೋಂಗಿಲ್ಲ, ಬಾಯಿ ಮುಸ್ಲಿಂ ಕೂತಿದ್ದೇವೆ ಅಂತೇಳಿ ಎಲ್ಲ ಕಾಂಗ್ರೆಸ್ ಶಾಸಕರು ಕೂಡ ಈ ಸರ್ಕಾರವನ್ನು ಶಾಪ ಆಗ್ತಾವೆ. ಅಂದರೆ ಊಟಾಡಿಕೆಗೆ ಸಿದ್ದರಾಮಯ್ಯನವರು 2 ವರ್ಷ ತುಂಬಿಸಿದ್ದಾರೆ. 2 ವರ್ಷದ ಸಮಾವೇಶ ಅಂತೇಳಿ ಒಂದು ಡ್ರಾಮಾ ಕಂಪನಿ, ಇಡೀ ಕರ್ನಾಟಕವನ್ನು ದಿವಾಳಿ ಅಂಚಿಗೆ ತಗೊಂಡು ಹೋಗಿರುವಂಥ ಸರ್ಕಾರ ಕರ್ನಾಟಕದಲ್ಲಿ ಯಾವ್ದಾರು ಇದೆ ಅಂತ ಹೇಳಿದ್ರೆ ಅದು ಸಿದ್ದರಾಮಯ್ಯನ ನೇತೃತ್ವದ ಸರ್ಕಾರ. ಇವತ್ತು ಕರ್ನಾಟಕ ದೇಶದಲ್ಲಿ 8ರಿಂದ 10ನೇ ಸ್ಥಾನದಲ್ಲಿತ್ತು. ಇವತ್ತು ಕೊನೆ 30ನೇ ಸ್ಥಾನಕ್ಕೆ ಬಂದು ನಿಲ್ಸಿರುವಂಥವ್ರು ಯಾರು ಇದ್ದಾರೆ ಅಂದರೆ ಅದು ಸಿದ್ದರಾಮಯ್ಯನವರ ಸರ್ಕಾರ. ಅವರು ರೂಲಿಂಗ್ ಪಾರ್ಟಿನ ಅವರೇ ಬಾಯಿ ಪಡ್ಕೊಳ್ತಾರೆ, ಅಯ್ಯೋ ಈ ಸರ್ಕಾರ ಯಾವಾಗ ಔಟ ಗೊತ್ತು. ದಿವಾಳಿ ಭಿಕ್ಷುಕರ ಸರ್ಕಾರ, ಕಾಲು ಹಿಡ್ಕೊಂಡ್ರು ಉಪಯೋಗವಿಲ್ಲ. ಈ ಸರ್ಕಾರದ ಬಗ್ಗೆ ಏನು ಕೇಳ್ಬೇಡ, ಇದು ದಿವಾಳಿ ಸರ್ಕಾರ, ಭಿಕ್ಷುಕರ ಸರ್ಕಾರ. ಭಿಕ್ಷುಕರಿಗಾರು ದೃಷ್ಟಿ ಗೊತ್ತು ಹೋದ್ರೆ ಭಿಕ್ಷೆ ಬೇಡಿದ್ರೆ ಮಾನವೀಯತೆ ದೃಷ್ಟಿಲಿ ಮುಖ್ಯಮಂತ್ರಿ ಯಾವನಾರು ದೇವಸ್ಥಾನದಲ್ಲಿ ಶ್ರೀಮಂತನ ಮುಂದೆ ಊಟ ಇಲ್ಲ ಅಂತೇಳಿ ಭಿಕ್ಷೆ ಬೇಡಿದ್ರೆ ಅವನು ಕರಳು ಕರಿಗೆ ದುಡ್ಡು ಹಾಕ್ತಾನೆ. ಇಲ್ಲಿ ಭಿಕ್ಷೆ ಅಲ್ಲ, ಕಾಲು ಹಿಡ್ಕೊಂಡ್ರು ಇಲ್ಲ, ಕೈ ಹಿಡ್ಕೊಂಡ್ರು ಇಲ್ಲ. ಪರಮೇಶ್ವರ ಹೇಳಿದ್ರು ಕಪ್ ಔಟ್ ಆಡ್ತೀನಿ, ಸಿಎಂ ಇಲ್ಲಿ ಯಾಕೆ ಕೊಡ್ತಾರೆ, ಯಾವ ಅಭಿವೃದ್ಧಿ ಆಗಿಲ್ಲ ಅಂತ. ನಿನಗೆ ಒಂದು 25 ಕೋಟಿ ಕೊಡ್ತೀನಿ ಅಂದ್ರು. ಭಿಕ್ಷೆ ಅಲ್ಲ, ಬ್ಲಾಕ್ ಫ್ಲಾಗ್ ಆಯ್ಸ್ ಮಾಡ್ತೀನಿ ಅಂದ್ರು. 5 ಪೈಸೆ ನನಗೆ ಬಂದಿಲ್ಲ. ಭಿಕ್ಷುಕರಿಗಿಂತ ಕಡೆ ಆಗಿದ್ದೀವಿ ನಾವು MLA. ಜನರಿಗೆ ಏನು ಉತ್ತರ ಹೇಳ್ತೀರಾ? ಸರ್ಕಾರ ಇದೆ. ತೇಜಸ್ವಿ ಸೂರ್ಯ ಇಸ್ ನಾಟ್ ಎ ಪ್ರೈಮ್ ಮಿನಿಸ್ಟರ್ ಆರ್ ರೈಲ್ವೆ ಮಿನಿಸ್ಟರ್. ಅಲ್ರಿ ನೋಡ್ರಿ, ಮೆಟ್ರೋ ರೈಲ್ ಇದು ಯಾವುದು ಏರ್ಪೋರ್ಟ್ಗಳು ಇವೆಲ್ಲ KSRTC ಬಸ್ ಸ್ಟ್ಯಾಂಡ್ಗಳಲ್ಲ. ಮೆಟ್ರೋ ಯೋಜನೆ ಒನ್ ಆಫ್ ದ ಪ್ರತಿಷ್ಠಿತ ಯೋಜನೆ, ಅದು ಫೀಸಿಬಿಲಿಟಿ ಬರಬೇಕು.
ಅಂದರೆ ಅದನ್ನು ಅಷ್ಟು ಹಣ ಇನ್ವೆಸ್ಟ್ ಮಾಡೋದು ಅದು PPP ಮಾಡೆಲ್ ಮಾಡ್ತಿರೋಂಥ ಯೋಜನೆ. ಮೆಟ್ರೋ ಬರಬೇಕು ಅನ್ನೋದು ನಮ್ಮದು ಅಪೇಕ್ಷೆ ಕೂಡ. ಬ್ಯಾಂಗ್ಳೂರ್ ಅಂತ ಒಂದು ನಗರದಲ್ಲೇ ಮೆಟ್ರೋದವರು ಒಂದು ರೇಟ್ ಕಡಿಮೆ ಮಾಡೋದ್ರಿಂದ ಜನನೇ ಹತ್ತಿಲ್ಲ. ಮೆಟ್ರೋ ಈಸ್ ಅಂಡರ್ ಲಾಸ್ ಅನ್ನೋ ಥರ ಆಗೋಯ್ತದೆ. ಅದೇ ತುಮಕೂರು ಬರಬೇಕಾದ್ರೆ ಅಲ್ಲಿ ಮಾಡೋವಂಥವ್ರು PPP ಮಾಡೋವಂಥವ್ರು ಸಾವಿರಾರು ಕೋಟಿ ಇನ್ವೆಸ್ಟ್ ಮಾಡ್ಬೇಕಾದ್ರೆ ಅದು 100 ಸಲ 1000 ಸಲ ಯೋಚನೆ ಮಾಡ್ತಾರೆ. ಅದು ಯಾವುದೋ KSRTC ಅಥವಾ PTS ಬಸ್ ಸ್ಟಾಪ್ ಅಲ್ಲ, ತಂದು ಹೇಳಿದ್ಬಿಟ್ಟು ಒಂದು ಬಸ್ ಸ್ಟಾಪ್ ಕಟ್ಟೋಕ್ಕೆ ಅದಕ್ಕೆ ಹಣ ಎಷ್ಟು 1000 ಕೋಟಿ ಖರ್ಚಾಗುತ್ತೆ. ಸುಮಾರು ಮೋರ್ ದೆನ್ 25,000 crores to 30,000 crores ಖರ್ಚಾಗುತ್ತೆ. 30,000 ಕೋಟಿ ಇನ್ವೆಸ್ಟ್ ಮಾಡಬೇಕಾದ್ರೆ ಅಷ್ಟು ಸುಲಭವಾಗಿ ಇನ್ವೆಸ್ಟ್ ಮಾಡಲ್ಲ. ಅದರಿಂದ ಇದು ಒಂದು ರಿಪೋರ್ಟ್ ಮಾಡಿಸಿದ್ದಾರೆ. ರಿಪೋರ್ಟ್ ಮಾಡಿದ ತಕ್ಷಣ ಯೋಜನೆ ಬರುತ್ತೆ ಅಂತ ಅಲ್ಲ, ಯಾರೇ ವಿರೋಧ ಮಾಡಲಿ ಅದನ್ನು ಬರಬೇಕು, ನಮಗೂ ಅಪೇಕ್ಷೆ ಇದೆ. ಅದನ್ನು ಯಾವ ರೀತಿ ತರಬೇಕು ಅನ್ನೋದು ಬಹಳ ಮುಖ್ಯ. ಆ ರೀತಿಯ ಡೆವಲಪ್ಮೆಂಟ್ಗಳು ತುಮಕೂರಲ್ಲಿ ಆಗಬೇಕು, ಅಷ್ಟು ಜನ ಅದು ಓಡಾಡಂಗೆ ಆಗಬೇಕು. ಅದಕ್ಕೆ ಫೀಸಿಬಿಲಿಟಿ ಬರಬೇಕು. ಜನ ಸಾವಿರಾರು ಜನ ಅಲ್ಲ, ಲಕ್ಷಾಂತರ ಜನ ಓಡಾಡಿದಾಗ ಅಷ್ಟು ಹಣ ಖರ್ಚು ಮಾಡಿದ್ರೆ ಲಕ್ಷಾಂತರ ಜನ ಓಡಾಡಿದಾಗ ಅದು ಫೀಸಿಬಿಲಿಟಿ ಬರುತ್ತೆ. ಅದಕ್ಕೆ ಕೇಂದ್ರ ಸರ್ಕಾರದ ಮುಂದೆ ಹೋಗುತ್ತೆ. ಈಗಲೇ ವಿರೋಧ ಮಾಡೋದು ತಪ್ಪದು. ಯಾರೇ ಆಗಲಿ ಬಂದಾಗ ವಿರೋಧ ಮಾಡಬೇಕು. ಇನ್ನೂ ಇದರಲ್ಲೇ ಇದೆ, 1 ತಿಂಗಳು ಮಗುನೂ ಇನ್ನೂ ಇಲ್ಲ, ಇನ್ನು ಗರ್ಭದಲ್ಲೇ 1 ತಿಂಗಳು ಈಗ ಮಗು ಪ್ರೆಗ್ನೆಂಟ್ ಆಗಿದೆ ಅಂತ ಹೇಳಿದ್ದಾರೆ. ಇನ್ನೂ ಅದು ಆಗಿದೆಯೋ ಗೊತ್ತಿಲ್ಲ. ಇದು ಪ್ರೆಗ್ನೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಪ್ರೆಗ್ನೆಂಟ್ ಆದ್ಮೇಲೆ ತಾನೇ ಅದಕ್ಕೆ ಯೋಚನೆ ಮಾಡಬೇಕು. ಅವ್ರ ಅಭಿಪ್ರಾಯ ನೋಡ್ರಿ, ತೇಜಸ್ವಿ ಸೂರ್ಯ ಇಸ್ ನಾಟ್ ಎ ರೈಲ್ವೆ ಮಿನಿಸ್ಟರ್ ಆರ್ ಇಸ್ ನಾಟ್ ಎ ಪ್ರೈಮ್ ಮಿನಿಸ್ಟರ್ ಆರ್ ಚೀಫ್ ಮಿನಿಸ್ಟರ್. ಕೇಳ್ರಿ, ಅವರ ಅಭಿಪ್ರಾಯವನ್ನ ಹೇಳಿದ್ದಾರೆ ತೇಜಸ್ವಿ ಸೂರ್ಯ ಅವರು. ಎಲ್ಲರಿಗೆ ನನ್ನ ಅಭಿಪ್ರಾಯ ಹೇಳಿದ್ದೇನೆ. ಏನಂತ, ತುಮಕೂರಿಗೆ ಮೆಟ್ರೋ ರೈಲ್ ಬಂದ್ರೆ ಸ್ವಾಗತ ಮಾಡ್ತೇನೆ. ಆದರೆ 25,000 ಕೋಟಿ ಇನ್ವೆಸ್ಟ್ ಮಾಡಬೇಕಾದ್ರೆ ಯಾವ ಇನ್ವೆಸ್ಟರ್ ಬಂದು ಇನ್ವೆಸ್ಟ್ ಮಾಡ್ತಾನೆ, ಎಷ್ಟು ಲಾಭ ಎಷ್ಟು ನಷ್ಟ ಯೋಚನೆ ಮಾಡಿ ಇನ್ವೆಸ್ಟ್ ಮಾಡ್ತಾರೆ. ಬರೀ ನಾವು ಪೇಪರ್ಗೋಸ್ಕರ ಪತ್ರಿಕೆಗೋಸ್ಕರ ನಾವು ಇಲ್ಲಿ ಏನೋ ತಂದ್ಬಿಡ್ತೀವಿ ಅನ್ನೋದಲ್ಲ. ತಂದ ಮೇಲೆ ಹೇಳಿದಾಗ ಜನ ಅದನ್ನು ಒಪ್ತಾರೆ. ಈಗ ಮೆಟ್ರೋ ಯೋಜನೆಗೆ ತೇಜಸ್ವಿನಿಯ ಒಂದು ಹೇಳಿಕೆ ಯಾವುದೇ ಒಂದು ಪರಿಣಾಮವನ್ನ ಬೀರಲ್ಲ. ಸರ್ಕಾರ ನಿರ್ಧಾರ ಮಾಡೋದು, ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ನಿರ್ಧಾರ ಮಾಡೋದು ಮೆಟ್ರೋ ರೈಲ್ ಬೇಕಾ ತುಮಕೂರಿಗೆ ಬೇಡವಾದದ್ದು. ಇದು ಪ್ರೈಮ್ ಮಿನಿಸ್ಟರ್ ಮತ್ತೆ ಇದನ್ನ ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಆಗುವಂಥದ್ದು. ಸೋಮಣ್ಣ ಅವರು ಪ್ರಯತ್ನ ಮಾಡಿರ್ಬೋದು ಬರಬೇಕು ಅಂತ ಅವ್ರಿಗೆ ಅಪೇಕ್ಷೆ. ನೋಡ್ರಿ, ನಿಮ್ಗೆಲ್ಲ ಮೀಡಿಯಾದವ್ರಿಗೇನು ತುಮಕೂರು, ನಮ್ಗೆಲ್ಲ ಏನು ತುಮಕೂರು ಅಭಿವೃದ್ಧಿ ಆಗ್ಬೇಕು ಅಂತ. ಅದರಲ್ಲಿ ಏನು ಪ್ರಚಾರಕ್ಕೋಸ್ಕರ ಅಭಿವೃದ್ಧಿ ಆಗ್ಬಾರ್ದು, ಕಾಂಕ್ರೀಟ್ ಆಗಿ ಅಭಿವೃದ್ಧಿ ಆಗಬೇಕು, ಕಾಂಕ್ರೀಟ್ ಆಗಿ ಯೋಜನೆ ಬರಬೇಕು. ನಾನು ಪರಮೇಶ್ವರ್ ಅವರು ಆ ಬಡ್ಜೆಟ್ ಅಲ್ಲಿ ಅವರು ಮ್ಯಾನುಫ್ಯಾಕ್ಚರ್ದಲ್ಲಿ ಹೇಳಿದ್ರು ಮೆಟ್ರೋ ರೈಲ್ ಬಿಡ್ತೀನಿ ಅಂತ. ಮ್ಯಾನುಫ್ಯಾಕ್ಚರ್ದಲ್ಲಿ ಹೇಳಿದ್ದೀನಿ ಅಂತೇಳಿ ಮೆಟ್ರೋ ನಾನು ತರ್ತೀನಿ ಅಂತ ಹೇಳಿದ್ರೆ ಆಗಲ್ಲ. ಅವರು ಅದಕ್ಕೆ ಹಣ ಬಿಡುಗಡೆ ಮಾಡಿಸಿ, ರಾಜ್ಯದಲ್ಲಿ ಅಪ್ರೂವಲ್ ಮಾಡಿಸಿ, ಅದಕ್ಕೆ ಬೇಕಾಗಿರುವಂಥ ಏನೇನು ಭೂಮಿಗಳಿರ್ಬೋದು, ಅಷ್ಟು ಸುಲಭ ಅಲ್ಲ. ಭೂಮಿ ಕೊಡಬೇಕು, ನಾವೆಲ್ಲ ಕಡೆ ಸರ್ಕಾರ ಭೂಮಿ ಕೊಡಬೇಕು ಅವ್ನು ಮಾಡೋನಿಗೆ, ಎಲ್ಲೆಲ್ಲಿ ಅಂತ ಸ್ಟಾಪ್ಗಳನ್ನ ಹಾಕಬೇಕು, ಹಣ ಕೊಡಬೇಕು ಅವನಿಗೆ ಸರ್ಕಾರ. ಕುಮಾರ್ ಅವ್ರ ಕಾಲದಲ್ಲಿ 30 ವರ್ಷದಲ್ಲಿ ಇನ್ನೂ ಕೂಡ ಅದು ಸಂಪೂರ್ಣ ಆಗಿಲ್ಲ. ಅದು ಸಂಪೂರ್ಣ ಆಗದಲ್ಲ ಈ ಪ್ರಾಜೆಕ್ಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸಂತೋಷ, ಬರಲಿ ಮೆಟ್ರೋ, ನಮ್ಗೆ ಅದಕ್ಕೆ ವಿರೋಧ ಮಾಡೋಕ್ಕಾಗತ್ತಾ? ಯಾರೇ ವಿರೋಧ ಮಾಡಿದ್ರು ಹೊರಗೆ ಬಂದು ಮೈಕ್ ಹಿಡೀರಿ, ಬೇರೆ ಭಾಷೆಯಲ್ಲಿ ಕಾಂಗ್ರೆಸ್ಸಿಗರಿಗೆ ಒಗಿತೀವಿ. ಇನ್ನೂ ನಾನು ಕೇಳಪ್ಪ, ಅಲ್ಲಿ ಕುಣಿಗಲ್ಲು ಅಭಿವೃದ್ಧಿ ಆಗಲಿ, ಸಂತೋಷ. ಏನೋ ರಂಗನಾಥ್ಗೆ ತಾಕತ್ತಿದೆ, ಶಕ್ತಿದೆ ತರ್ತಾರೆ. ಮಧುಗಿರಿ ರಾಜಣ್ಣ ಶಕ್ತಿದೆ ತರ್ತಾರೆ. ನಾವು ಹೇಳೋದು ಎಲ್ಲ ಶಾಸಕರು ಅಟ್ಲೀಸ್ಟ್ ಸಮಾನತೆಯಾಗಿ ನೋಡಿಲ್ಲ ಅಂತ ಹೇಳಿದ್ರೆ ಒಂದು 50 ಭಾಗನಾದ್ರೂ ವಿರೋಧ ಪಕ್ಷದ ಶಾಸಕರಿಗೆ ಎಲ್ಲ ಸರ್ಕಾರದಲ್ಲಿದ್ದಲ್ಲೂ ಕೊಟ್ಟಿದ್ದಾರೆ. ಇವತ್ತು ಏನೋ MLA ಲ್ಯಾಡೇ ನಮಗೆ 2 ಕೋಟಿ ರೂಪಾಯಿ ವರ್ಷಕ್ಕೆ ಕೊಡಬೇಕು, ಅದೇ 50 ಲಕ್ಷ ಬಂದಿಲ್ಲ. ಇನ್ನೂ ಹೋದ ವರ್ಷದೇನೆ ನಮ್ಮ ಪರಿಸ್ಥಿತಿ ಹಿಂಗಿದೆ. ಜನರಿಗೆ ಏನು ಉತ್ತರ ಹೇಳ್ತೀರಾ ಸರ್? ಮತ್ತೆ ಜನರಿಗೆ ಏನು ಉತ್ತರ ಮುಗಿಬೇಕಂತ ಇದು ದಿವಾಳಿ ಸರ್ಕಾರ, 420 ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ಜನ ಕೇಳ್ತಾ ಇದೀವಲ್ಲ. ಇದನ್ನೇ ಪ್ರೆಸ್ ಮೀಟ್ ಮಾಡಿ ಹೇಳಿದ್ರೆ ಇಷ್ಟೇ. ಅದನ್ನ ನಾವು ಕೆಟ್ಟದಾಗಿ ಹೇಳಿಲ್ಲ, ನಿಧಾನಕ್ಕೆ ಹೇಳಿದ್ವು ಅಷ್ಟೇ. ಇದು ದಿವಾಳಿ ಸರ್ಕಾರ, ಇದು ಶೂನ್ಯ ಸರ್ಕಾರ, ಏನು ಸಾಧನೆ ಮಾಡಿಲ್ಲ ಅಂತೇಳಿ ಒಳ್ಳೆ ಹೈಟೆಕ್ ಭಾಷೆಯಲ್ಲಿ ಹೇಳಿದ್ವು ಅಷ್ಟೇ. ಮುಗಿಬೇಕು ಅಂದ್ರೆ ಈಚೆಗೆ ಬಾ, ಒಂದು ಹಿಡಿದು ಹೇಳ್ತೀನಿ ನಾನು, ಸೋಷಿಯಲ್ ಮೀಡಿಯಾದಲ್ಲಿ ಮುಗಿತೀವಿ ನಾವು ಈ ಸರ್ಕಾರ. ತಮ್ಮ 2 ವರ್ಷದ ಸಾಧನೆಯ ಬಗ್ಗೆ ನಾಡಿನ ಜನತೆಗೆ ಸಿದ್ದರಾಮಯ್ಯನವರು ಹೇಳಬೇಕು. ಇವರು ಯಾವ ಒಂದು ಸರ್ಕಾರದಲ್ಲಿ ಯಾವ ಅಭಿವೃದ್ಧಿ ಕೆಲಸಗಳಾಗಿದೆ ಅಂತೇಳಿ ಸಮಾವೇಶ ಮಾಡ್ತಿದ್ರು, ನಾಡಿನ ಜನತೆಗೆ ಸಿದ್ದರಾಮಯ್ಯನವರು ಹೇಳಬೇಕು. ಜನರ ಪಾಲಿಗೆ ಈ ಸರ್ಕಾರ ವಿಲನ್ ಆಗ್ಬಿಟ್ಟಿದೆ. 25 ಕೂಡ ಮೊನ್ನೆ ಬಜೆಟ್ ಅನ್ನ ಮಂಡಿಸಿದ್ರು ಸಿದ್ದರಾಮಯ್ಯ ಮಾರ್ಚ್ನಲ್ಲಿ. ಅವತ್ತು ಅವ್ರು ಕೊಟ್ಟಂತ ಬಜೆಟ್ ಬುಕ್ನಲ್ಲಿ 70,000 ಕೋಟಿ ರೂಪಾಯಿಗಳನ್ನ 2023 ಸರ್ಕಾರ ಬಂದಾದ್ಮೇಲೆ ಅವ್ರು ಸೆಪ್ಟೆಂಬರಿಂದನೇ ಶುರು ಮಾಡಿ 70,000 ಕೋಟಿ ರೂಪಾಯಿಗಳನ್ನ ಭಾಗ್ಯಗಳು ಕೊಟ್ಟಿದ್ದೀವಿ ಅಂತೇಳಿ ಆ ಬುಕ್ಕಲ್ಲೇ ಕೊಟ್ಟರು. ನಂತರ ಮುಂದಿನ ವರ್ಷಕ್ಕೆ 2025-26ಕ್ಕೆ 50,000 ಕೋಟಿ ಚಿಲ್ಲರೆ ಹಣವನ್ನು ಭಾಗ್ಯದ ಅನುಷ್ಠಾನಕ್ಕೆ ಮೀಸಲಿಟ್ಟಿದ್ದೀವಿ ಅಂತ ಹೇಳಿದ್ರು. ಈ ಸರ್ಕಾರ 2 ವರ್ಷದಲ್ಲೂ ಕೂಡ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕೇವಲ ಓಟಿಗೋಸ್ಕರ ತಮ್ಮ ಜನರ ದುಡ್ಡಿಂದನೇ, ಸರ್ಕಾರದ ದುಡ್ಡಿಂದನೇ ಕೂಡ ಅವರ ಒಂದು ಓಟ್ಗಳನ್ನ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಈ ಭಾಗ್ಯಗಳನ್ನ ಅನುಷ್ಠಾನ ಮಾಡಿ ಅಭಿವೃದ್ಧಿಯನ್ನ ಶೂನ್ಯ ಮಾಡಿ
ಈ ಸರ್ಕಾರ ನಮ್ಮ ಸುರೇಶ್ ಗೌಡರು ಸಾಹೇಬ್ ಹೇಳಿದಂಗೆ ಕರ್ನಾಟಕ ರಾಜ್ಯದ ಜನರಿಗೆ ಮಾರಣ ಶಾಸನವನ್ನು ಬರೆದಿದ್ದಾರೆ. ಮತ್ತು ಯಾವ ರೀತಿ ನರೇಂದ್ರ ಮೋದಿ 10 ವರ್ಷದಿಂದ ನಮ್ಮ ಡಿಫೆನ್ಸ್ ಫೋರ್ಸಸ್ ಇರೋದು ಮತ್ತೊಂದು ಯಾವ ರೀತಿ ಬಂದಂಥ ಹಣನ ಸುಸಜ್ಜಿತವಾಗಿ ಮಾಡಿ ಇವತ್ತೇನಾರ ಶತ್ರುವನ್ನ ಹಿಮ್ಮೆಟ್ಟಿಸೋದಕ್ಕೆ ಆ ಡಿಫೆನ್ಸ್ ಫೋರ್ಸ್ನ ಆರ್ಮ್ ಮಾಡಿದ್ರು. ಕರ್ನಾಟಕದಲ್ಲಿ ಒಂದೇ ಒಂದು ಅಭಿವೃದ್ಧಿನೂ ಕೂಡ ಮಾಡಿದ್ದಾರೆ. ಬರೇ ಭಾಗ್ಯಗಳು ಮತ್ತು ಮೈನಾರಿಟಿ ತುಷ್ಟೀಕರಣ ಎರಡರಲ್ಲೇ ಕೂಡ ಇವರು 2 ವರ್ಷ ಇವರು ಹೇಳೋದು ಸರ್ವ ಜನಾಂಗದ ಶಾಂತಿಯ ತೋಟ ಇಲ್ಲ. ಇಲ್ಲಿ ಖಂಡಿತವಾಗಿಯೂ ಕೇವಲ ಓಟ್ಗೋಸ್ಕರ ಎಲೆಕ್ಷನ್ಗೆ ಅವ್ರ ಓಟ್ನ ಭದ್ರ ಮಾಡ್ಕೊಳ್ಳೋದಕ್ಕೆ ಮತ್ತು ಮೈನಾರಿಟಿ ತುಷ್ಟೀಕರಣಕ್ಕೆ ಇವರು 2 ವರ್ಷ ಕಾಲ ಕಳೆದಿದ್ದಾರೆ. ಜನರ ಮೇಲೆ ಬರೆ ಎಳಿತಾ ಇದ್ದಾರೆ. ಇಲ್ಲಿ ಎಲ್ಲ ಭಾಗ್ಯಗಳನ್ನ ಕೊಡೋದಕ್ಕೆ ಜನರ ಮೇಲೆ ಒಂದಲ್ಲ ಒಂದು ಇನ್ನೊಂದು ರೀತಿಯಲ್ಲಿ ಯಾವುದೋ ಒಂದು ದೊಡ್ಡ ಇಂಟರ್ನ್ಯಾಷನಲ್ ಕಂಪ್ನಿನೂ ಕೂಡ BCG ಕಂಪ್ನಿ ಅಂತ ಯಾವುದೋ ಬಾಸ್ಟನ್ ಕನ್ಸಲ್ಟೆನ್ಸಿ ಗ್ರೂಪ್ ಅದನ್ನು ಹೈರ್ ಮಾಡಿದ್ದಾರೆ. ಯಾವ್ಯಾವ ರೀತಿ ಜನರ ಮೇಲೆ ತಲೆಗಂಧ ಎಡಿಬೋದು ಅಂತ ಅವ್ರನ್ನೂ ಕೂಡ ಹೈರ್ ಮಾಡಿಕೊಂಡು ಇವತ್ತು ಜನರ ಪಾಲಿಗೆ ಇವತ್ತು ದೊಡ್ಡ ವಿಲನ್ ಆಗಿ ಈ ಒಂದು ಸರ್ಕಾರ ಹೊಂದಿದೆ. ಅದರಿಂದ 2 ವರ್ಷದ ಅವರ ಒಂದು ಏನು ನೇತೃತ್ವದಲ್ಲಿ ವಿಜಯೋತ್ಸವ ಮಾಡ್ತಿರೋಂಥದ್ದು ಹಾಸ್ಯಾಸ್ಪದ ಅಂತ ಈ ಸಂದರ್ಭದಲ್ಲಿ ಹೇಳಿದರು. ಹೀಗೆ ಉಭಯ ಬಿಜೆಪಿ ಶಾಸಕರು ರಾಜ್ಯ ಸರ್ಕಾರದ ವೈಫಲ್ಯದ ಒಂದೊಂದೇ ಮಾಹಿತಿಯನ್ನು ಹಂಚಿಕೊಂಡ್ರು. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ರವಿ ಅಭಾಕ, ಸದಾನಂದಯ್ಯ ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಬೆಳಗೆರೆ ನ್ಯೂಸ್.